ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ಇಡೀ ದಕ್ಷಿಣ ಭಾರತದಲ್ಲಿ ಈಗ ನಟ ರಾಜಕೀಯ ಪ್ರವೇಶದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ತಮಿಳುನಾಡಲ್ಲಿ ದಳಪತಿ ವಿಜಯ್ ಹೇಗೆ ತಮ್ಮ ರಾಜಕೀಯ ಪಕ್ಷವನ್ನ ಘೋಷಿಸಿ ಅಬ್ಬರಿಸ್ತಾ ಇದ್ದಾರೆ, ಇದೇ ರೀತಿ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯಕ್ಕೆ ಬರಬೇಕು ಅನ್ನೋ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿಸ್ತಾ ಇದೆ. ಹಾಗಾದ್ರೆ ದರ್ಶನ್ ನಿಜವಾಗಿಯೂ ರಾಜಕೀಯಕ್ಕೆ ಬರ್ತಾರಾ? ಅವರ ಫ್ಯಾನ್ಸ್ ಲೆಕ್ಕಾಚಾರ ಆದ್ರೂ ಏನು? ನಟ ದರ್ಶನ್ ಅವರು ಸದ್ಯ ಒಂದು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರೋದು ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಆಶ್ಚರ್ಯ ಅಂದ್ರೆ ಈ ಪ್ರಕರಣದ ನಡುವೆಯೂ ಸಹ ಅವರ ಮೇಲಿರೋ ಅಭಿಮಾನ ಕಿಂಚಿತ್ತು ಕಡಿಮೆ ಆಗಿಲ್ಲ. ಅಪ್ಪಟ ಅಭಿಮಾನಿಗಳು ಈಗ್ಲೂ ಸಹ ನಮ್ಮ ಡಿ ಬಾಸ್ ಅಂತಾಲೆ ಜೈಕಾರವನ್ನ ಹಾಕ್ತಾರೆ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ವಿಜಯ್ ಹೇಗೆ ತಮಿಳುನಾಡಿನಲ್ಲಿ ಬದಲಾವಣೆ ತರಲು ಮುಂದಾಗ್ತಿದ್ದಾರೋ ಅದೇ ರೀತಿ ದರ್ಶನ್ ಅವರು ಕೂಡ ಕರ್ನಾಟಕದ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನೋದು ನಮ್ಮ ಡಿಬಾಸ್ ಅಭಿಮಾನಿಗಳ ಆಸೆ. ಇನ್ನು ದರ್ಶನ್ ಅವರಿಗೆ ಇರುವ ಮಾಸ್ ಫಾಲೋಯಿಂಗ್ ಕರ್ನಾಟಕದಲ್ಲಿ ಬೇರೆ ಯಾವ ನಟನಿಗೂ ಇಲ್ಲ, ಯಾವ ರಾಜಕಾರಣಿಗಳಿಗೂ ಇಲ್ಲ. ಅವರು ಒಮ್ಮೆ ಅದು ರಾಜಕೀಯಕ್ಕೆ ಬಂದು ನಿಂತ್ಕೊಂಡ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ನಮ್ಮ ಫ್ಯಾನ್ಸ್ ಹೇಳ್ತಿದ್ದಾರೆ. ಈ ಹಿಂದೆ ದರ್ಶನ್ ಅವರು ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು. ಪ್ರಭಾವಿ ರಾಜಕಾರಣಿಗಳ ಜೊತೆ ಉತ್ತಮ ಒಡನಾಟ ಹೊಂದಿರುವವರು. ಅವರು ಕೇಸ್ನಿಂದ ಸಂಪೂರ್ಣವಾಗಿ ಹೊರಬಂದ ಮೇಲೆ ರಾಜಕಾರಣಕ್ಕೆ ಬರುವ ಸಾಧ್ಯತೆಗಳು ಇವೆ. ಒಟ್ನಲ್ಲಿ ದರ್ಶನ್ ಅವರು ಸದ್ಯದ ಕಾನೂನು ಹೋರಾಟ ಮುಗಿಸಿ ಹೊರ ಬಂದ ಮೇಲೆ ಅವರ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ. ಒಂದ್ ವೇಳೆ ಅವರು ರಾಜಕೀಯಕ್ಕೆ ಬಂದ್ರೆ ನಮ್ಮ ಕರ್ನಾಟಕದ ರಾಜಕೀಯದ ಚಿತ್ರಣವನ್ನೇ ಬದಲಾಗುವಂತಹ ಶಕ್ತಿ ದರ್ಶನ್ ಅವ್ರಿಗೆ ಇದೆ. ನಿಮ್ಗೇನ್ ಅನ್ಸುತ್ತೆ? ದರ್ಶನ್ ಅವರು ರಾಜಕೀಯಕ್ಕೆ ಬರಬೇಕಾ ಅಥವಾ ಸಿನಿಮಾ ರಂಗದಲ್ಲೇ ಮುಂದುವರಿಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.